ಇನ್ನು ತುರುವೇಕೆರೆ ತಾಲೂಕು ಇರ್ಬೋದು, ಗ್ರಾಮಾಂತರ ಇರ್ಬೋದು, ತುಮಕೂರು ಇರ್ಬೋದು, ಇನ್ನು ಮುಂದೆ ಎಲ್ಲರಿಗೂ ಏನು ಬರೋ ನೀರಲ್ಲಿ 50% ನೀರನ್ನ ವಾಮಾಮಾರ್ಗದಲ್ಲಿ ಮೋಸ ಮಾಡಿ ಕುಡಿಯೋ ನೀರಿನ ಪರ್ಪಸ್ಸು ಅಂತ ರೈತರನ್ನ ನಮ್ಮನ್ನು ಏನು ವಿಕೋಪಕ್ಕೆ ತೂಡ್ದಂಗೆ ಆಗ್ತೈತೆ. ಇದನ್ನ ವಿರೋಧ ಮಾಡಿ ಇಡೀ ತಾಲೂಕಿನಲ್ಲಿ ಪ್ರತಿಭಟನೆ ಹಮ್ಮಿಕೊಂತಿದ್ದೀವಿ. 14ನೇ ತಾರೀಕು ಶುಂಕಾಪುರ ರಾಂಪುರತ್ತ ಪ್ರತಿಭಟನೆ ಹಮ್ಮಿಕೊಂತೀವಿ. ಪಕ್ಷಾತೀತವಾಗಿ ಎಲ್ಲರೂ, ಇದರಲ್ಲಿ ಆ ಪಕ್ಷ ಈ ಪಕ್ಷ ಅನ್ನಂಗಿಲ್ಲ, ಹೋರಾಟಕ್ಕೆ ಎಲ್ಲರೂ ಭಾಗವಹಿಸಬೇಕು. ನಮ್ಮ ನೀರು ನಮ್ಮ ನೀರು ನಮಗೆ ಕೊಡಿ. ಏನಂದರೆ 24 TMC ನೀರು ನಮಗೆ, ಅದನ್ನು ನೀವು ಮನಗಂಡು ಸರ್ಕಾರ ಎಚ್ಚೆತ್ತುಕೊಂಡು ಈ ತಾಲೂಕಿನ ಈ ಎಲ್ಲ ಹಿರಿಯ ಏನು ರೈತ ಮುಖಂಡರುಗಳು ಇದ್ದಾರೆ, ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮಾತಾಡಿದ್ದೀವಿ. ಈ ಜಿಲ್ಲೆನಲ್ಲಿ ಅವರೆಲ್ಲ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ಒಂದು ಬೇರೆ ಬೇರೆ ಪ್ರತ್ಯೇಕವಾದ ಯಾವುದೇ ಪ್ರತಿಷ್ಠೆ ಇಲ್ಲ. ಇಲ್ಲಿ ನಮ್ಮ ಜನಕ್ಕೋಸ್ಕರ ನಾವು ಹೋರಾಟ ಮಾಡೋಣ. ದಯಮಾಡಿ ಏನು ಬರುವಂಥ 16ನೇ ತಾರೀಕು ಏನು ಕರೆ ಕೊಟ್ಟಿದ್ದೀರಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಯಾಕೆಂತಂದರೆ ಗೊತ್ತಿದೆ ನಿಮಗೆಲ್ಲ ಕಷ್ಟ ಗೊತ್ತಾಗ್ತಾ ಇದೆ. ಯಾಕೆಂದರೆ ಟ್ಯಾಂಕರಲ್ಲಿ ನೀರು ಹೊಡಿತಾ ಇದ್ವಿ ನಾವು, ಪರಿಸ್ಥಿತಿ ಹಂಗಿದೆ. ಅದರಲ್ಲೇ ಜಾಸ್ತಿ ಅನ್ಯಾಯ ಆಗ್ತಾ ಇರೋದು ನಮ್ಮ ಗುಬ್ಬಿ ತಾಲೂಕಿನಲ್ಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರು 16ನೇ ತಾರೀಕು ಬಂದು ನಾವೆಲ್ಲ ಸಾವಧಾನವಾಗಿ ಮೌನವಾಗಿ, ಯಾವುದೇ ರೀತಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡೋದು ಅದೆಲ್ಲ, ನಾವು ಸಾವಧಾನವಾಗಿ ಇದ್ಕೊಂಡು ನಾವೆಲ್ಲ ಟ್ರ್ಯಾಕ್ಟರ್ ಮುಖಾಂತರ, ಎತ್ತಿನ ಗಾಡಿ ಮುಖಾಂತರ ಯಾವ ರೀತಿ ಬರ್ತೀರ ಹೆಚ್ಚಿನ ಸಂಖ್ಯೆಯಲ್ಲಿ ದಯಮಾಡಿ ನೀವೆಲ್ಲ ಭಾಗವಹಿಸಿ ಇದನ್ನ ಏನು ಎಕ್ಸ್ಪ್ರೆಸ್ ಕೆನಲ್ನ ನಾವು ತಡೆಯೋಣ. ಮುಂದಿನ ದಿನದಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ತಡಿಬೇಕು ಅಂತ ಹೇಳ್ತಾ ತಾವೆಲ್ಲ 16ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಗೌಡ್ರೆ. ಯಾವುದೇ ರೈತರು ಜಮೀನಲ್ಲಿ ಹೋಗಲ್ಲ, ನಾವು ರೋಡಲ್ಲಿ ನಾವು ಚಾನಲ್ನ ತಕ್ಕೊಂಡು ಹಿಂದೆ ಪೈಪ್ ಹಾಕೊಂಡು ಯಾವುದೇ ಒಂದು ರೈತರ ಜಮೀನ ಅಕ್ವಿಜೇಷನ್ ಮಾಡ್ಕೊಳ್ಳೋಂಥ ಸಂದರ್ಭ ನಮ್ಗೇನೇನೋ ಹೇಳಿರು ನೋಡ್ರಿ, ನಮ್ಗವೆಲ್ಲ ಗೊತ್ತಿಲ್ಲ. ರೋಡು ನಮ್ದೇ, ಜಮೀನು ನಮ್ದೇ. ಇಲ್ಲಿ ಎಲ್ಲ ಹಳ್ಳಿ ಬಿಟ್ಟು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ತೋಟಕ್ಕೆ ಹೋಗ್ಬೇಕು ಅಂದ್ರೆ ನೀನ್ ರೋಡ ಪೈಪ್ ಹತ್ಕೊಂಡು 1.5-2 ಕಿಲೋಮೀಟರ್ ಮಾಡಿದ್ರೆ ಅವನು ತೋಟಕ್ಕೆ ಬರೋದು ಹೆಂಗೆ, ಅವನ ತೋಟ ಅಭಿವೃದ್ಧಿ ಪಡಿಸೋದು ಹೆಂಗೆ? ಮೊದಲು ಪೈಪ್ ಬರಬೇಕು. ಆಮೇಲೆ ಮೊದಲು ನೀನ್ ಕೆಲಸ ಮಾಡೋದಕ್ಕಿಂತ ಮೊದಲು ನಮಗೆ ಸಮಜಾಯಿಷಿ ಕೊಡ್ಬೇಕು, ಏನು ಎತ್ತ ಹೆಂಗಾಗಿದೆ ಅಂತಾನ. ಪ್ರಾರಂಭ ಮಾಡಿದ್ರು ಇಂಜಿನಿಯರ್ಗಳು. ಅಲೋಕೇಶನ್ ಮಾಡಿರೋದು 17.5 TMC ನೀರನ್ನ ಕೃಷಿ ಚಟುವಟಿಕೆ ಕೊಡಬೇಕು, 7 TMC ನೀರನ್ನ ಜಿಲ್ಲೆಯ ಪಟ್ಟಣಗಳಿಗೆ ಕುಡಿಯುವ ನೀರನ್ನ ಕೊಡಬೇಕು. ಆದ್ರೆ ಇವತ್ತು ಯೋಜನೆ ಯಾವ ದಿಕ್ಕಿಗೆ ಹೋಗಿದೆ? ಹೇಮಾವತಿ ಮೇಲೆ ಆಗ್ಲೇ ಯಾರೋ ಮಾತಾಡ್ತಾ ಹೇಳಿದ್ರು, ಅತ್ಯಾಚಾರದ ಮೇಲೆ ಅತ್ಯಾಚಾರ ಈ ಕೆನಾಲ್ ಮೇಲೆ ಆಗಿದೆ ಅಂತ.